ಇನ್ನು ರಾಯಚೂರು ಜಿಲ್ಲೆಯಾದ್ಯಂತ ಜಾತಿ ಗಣತಿ ಸಮೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ 4,75,000 ಕುಟುಂಬಗಳನ್ನು ಗುರುತಿಸಲಾಗಿದೆ. ಬಿಸಿಎಂ ಇಲಾಖೆ ಅಧಿಕಾರಿ ಸುನೀತಾ ಎಂ ಘಟಕಾಂಬಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆಯವರೆಗೆ ಈ ಸಮೀಕ್ಷೆ ನಡೆಯಲಿದೆ ಅಂತ ಹೇಳಿದ್ದಾರೆ. 10 ಬ್ಲಾಕ್ಗಳಿಗೆ ಒಬ್ಬ ಗಣತಿ ಮೇಲ್ವಿಚಾರಕರನ್ನ ನೇಮಕ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯಾದ್ಯಂತ 340 ಮೇಲ್ವಿಚಾರಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದಂತೆ ಮಾಸ್ಟರ್ ಟ್ರೈನರ್ಗಳ ನಿಯೋಜನೆ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಜಿಲ್ಲೆಯಾದ್ಯಂತ 68 ಜನ ಮಾಸ್ಟರ್ ಟ್ರೈನರ್ಗಳನ್ನ ನಿಯೋಜನೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಮೇಡಮ್, ಇವತ್ತಿನಿಂದ ಈಗ ಜಾತಿ ಗಣತಿ ಶುರುವಾಗಿದೆ. ಸೊ ಈ ಒಂದು ಜಾತಿ ಗಣತಿ ಸಂಬಂಧಪಟ್ಟಂತೆ ರಾಯಚೂರು ಜಿಲ್ಲೆಯಲ್ಲಿ ಏನೇನು ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ? ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮತ್ತು ಆಯೋಗದ ವತಿಯಿಂದ ಅಧ್ಯಕ್ಷರು ಮಧುಸೂದನ್ ನಾಯ್ಕ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 4,75,000 ಮನೆಗಳು ಕುಟುಂಬಗಳನ್ನು ಗುರುತಿಸಿದ್ದಾರೆ ಸಾಂಖ್ಯಿಕ ವಿಭಾಗದಿಂದ. ಅದರಲ್ಲಿ 3,55,000 ಮನೆಗಳು RR ನಂಬರ್ ಮನೆಗಳಿಗೆ ಎಲ್ಲ UHID ನಂಬರ್ಗಳನ್ನು ನಾವು ಅಂಟಿಸಿದ್ದೀವಿ ಸರ್. ಈಗ ಎಷ್ಟು ತಂಡಗಳು ಮಾಡ್ಕೊಂಡಿದ್ದೀರಾ? ಎಷ್ಟು ಜನ ಸಿಬ್ಬಂದಿಗಳು ನಿಯೋಜನೆ ಮಾಡ್ಕೊಂಡಿದ್ದೀರಿ? ಮತ್ತು ಅವರಿಗೆ ಎಷ್ಟು ಬಾರಿ ತರಬೇತಿ ಆಗಿದೆ? ಈಗ ರಾಜ್ಯ ಮಟ್ಟದಲ್ಲಿ 8 ಮಾಸ್ಟರ್ ಟ್ರೈನರ್ಗಳನ್ನು ಮಾಡಿದ್ದೀವಿ. ಅವರಿಗೆ 8ನೇ ತಾರೀಕಿಗೆ ನಾವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರಲ್ಲಿ ತರಬೇತಿಯನ್ನು ನೀಡಿದ್ದೀವಿ. ಅದೇ ರೀತಿ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 70 ಜನರನ್ನು ನಾವು ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳನ್ನು ಮಾಡಿದ್ದೀವಿ. ಅವರಿಗೂ 12ನೇ ತಾರೀಕಿಗೆ ನಾವು ತರಬೇತಿಯನ್ನು ನೀಡಿದ್ದೀವಿ. ಅವರು ಎಲ್ಲ ತಾಲೂಕುಗಳಿಗೆ ಹೋಗಿ ಎಲ್ಲ ನಮ್ಮ ಗಣತಿದಾರರಿಗೆ ತರಬೇತಿಯನ್ನು ಮಾಡಿ ಮುಗಿಸಿದ್ದಾರೆ. ಈಗ ರಾಯಚೂರು ಜಿಲ್ಲೆಯಾದ್ಯಂತ ಎಷ್ಟು ಜನ ಗಣತಿದಾರರಿದ್ದಾರೆ? ಸೊ ಒಂದು ದಿನಕ್ಕೆ ಎಷ್ಟು ಮನೆಗಳು ಸಮೀಕ್ಷೆ ಮಾಡಬೇಕು ಅನ್ನುವಂಥ ಗುರಿಯನ್ನು ಕೊಟ್ಟಿದ್ದೀರಿ? 4,75,000 ಎಲ್ಲ ಕುಟುಂಬಗಳಿಗೆ ನಾವು 3,348 ಗಣತಿದಾರನ ನೇಮಿಸಿದ್ದೀವಿ. ಅದು 150 ಮನೆಗಳಿಗೆ ಒಂದು ಬ್ಲಾಕ್ ಇರುತ್ತೆ. ಒಂದು ಬ್ಲಾಕಿಗೆ ಒಬ್ಬರು ಗಣತಿದಾರರು ಇರ್ತಾರೆ. ಈ ಥರ ಸಮೀಕ್ಷೆ ನಡೀತದೆ ಸರ್. ಈಗ ಮೇಡಮ್, ಗಣತಿದಾರರು ಎಷ್ಟು ಪ್ರಶ್ನೆಗಳನ್ನು ಈಗ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟಾಗ ಎಷ್ಟು ಪ್ರಶ್ನೆಗಳಿರ್ತವೆ? ಯಾವ್ಯಾವ ವಿಷಯಗಳು ಆ ಒಂದು ಸಮೀಕ್ಷೆ ವೇಳೆಯಲ್ಲಿ ಪ್ರಶ್ನೆಗಳು ಕೇಳೋರಿದೆ? ಏನೇನಿದೆ ಮೇಡಮ್? ಗಣತಿದಾರರು ಮನೆಗೆ ಹೋದಾಗ ಮನೆಯವರು ಆಧಾರ್ ಕಾರ್ಡ್, ರೇಷನ್ ಕಾರ್ಡು, ಮನೆಯಲ್ಲಿ ಯಾರಾದರೂ ಅಂಗವಿಕಲರಿದ್ದರೆ ಅವ್ರದ್ದು ಕಾರ್ಡ್ಗಳನ್ನು ಇಟ್ಕೊಂಡಿರಬೇಕು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮುಖ್ಯವಾಗಿರ್ತದೆ. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂತ ಹೇಳಿದ್ರೆ ಅದ್ರದ್ದು ಎಕ್ನಾಲೇಜ್ಮೆಂಟ್ ಆದರೂ ಇಟ್ಕೊಂಡಿರಬೇಕು. ಆ್ಯಪ್ ಇರುವುದರಿಂದ ಡಿಜಿಟಲ್ ಆಗಿ ಸಮೀಕ್ಷೆ ನಡೆಯೋದ್ರಿಂದ ಈ ಒಂದು ದಾಖಲೆಗಳು ಇರಲೇಬೇಕಾಗ್ತದೆ. ಈ ಆ್ಯಪ್ನಲ್ಲಿ ಒಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.